ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್. ಸುಬ್ರಹ್ಮಣ್ಯ ಷಷ್ಠಿಯ ಹಬ್ಬ ಹಿಂದಿನ ಕತೆ, ಮಹತ್ವ, ಆಚರಣೆ ಮತ್ತು ಆಚರಣೆಗಳು, ಆಧ್ಯಾತ್ಮಿಕ ಸಂದೇಶ ತಿಳಿಯೋಣ ಬನ್ನಿ ಸ್ನೇಹಿತರೆ. ಸುಬ್ರಹ್ಮಣ್ಯ ಷಷ್ಠಿಯು ಸುಬ್ರಹ್ಮಣ್ಯ ದೇವರಿಗೆ ಸಮರ್ಪಿತವಾದ ಮಹತ್ವದ ಹಿಂದೂ ಹಬ್ಬವಾಗಿದೆ. ಇದನ್ನು ಮುರುಗನ್ ಅಥವಾ ಕಾರ್ತಿಕೇಯ ಎಂದು ಕರೆಯಲಾಗುತ್ತದೆ. ಈ ದಿನವನ್ನು ಭಕ್ತರು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ, ಏಕೆಂದರೆ ಇದು ರಾಕ್ಷಸ ತಾರಕಾಸುರನ ಮೇಲೆ ಸುಬ್ರಹ್ಮಣ್ಯ ದೇವರ ವಿಜಯವನ್ನು ಸೂಚಿಸುತ್ತದೆ. ಸ್ಕಂದ ಷಷ್ಠಿ ಎಂದು ಕರೆಯಲ್ಪಡುವ ಸುಬ್ರಹ್ಮಣ್ಯ ಷಷ್ಠಿಯನ್ನು ಚಂದ್ರಮಾಸವಾದ ಮಾರ್ಗಶೀರ್ಷದಲ್ಲಿ ನವೆಂಬರ್-ಡಿಸೆಂಬರ್ ಬೆಳೆಯುತ್ತಿರುವ ಚಂದ್ರನ ಹಂತದ 6ನೇ ದಿನದಂದು ಆಚರಿಸಲಾಗುತ್ತದೆ. ಇದು ಭಕ್ತಿ, ತಪಸ್ಸು ಮತ್ತು ದೈವಿಕ ಶೌರ್ಯ ಮತ್ತು ಭಗವಾನ್ ಸುಬ್ರಹ್ಮಣ್ಯನ ರಕ್ಷಣಾತ್ಮಕ ಶಕ್ತಿಯನ್ನು ಆಚರಿಸುವ ಸಮಯವಾಗಿದೆ. ಅವರು ಸ್ವರ್ಗೀಯ ಸೇನೆಯ ಕಮಾಂಡರ್ ಮತ್ತು ಧೈರ್ಯ, ವಿಜಯ ಮತ್ತು ಭಕ್ತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಸುಬ್ರಹ್ಮಣ್ಯ ಷಷ್ಠಿಯ ಹಿಂದಿನ ಕತೆ. ಸುಬ್ರಹ್ಮಣ್ಯ ಷಷ್ಠಿಯ ಕಥೆಯು ಹಿಂದೂ ಪುರಾಣಗಳಲ್ಲಿ ಬೇರೂರಿದೆ ಮತ್ತು ಭಗವಾನ್ ಸುಬ್ರಹ್ಮಣ್ಯ ಮತ್ತು ಶಕ್ತಿಶಾಲಿ ರಾಕ್ಷಸ ತಾರಕಾಸುರನ ನಡುವಿನ ಕಾಸ್ಮಿಕ್ ಯುದ್ಧವನ್ನು ಹೇಳುತ್ತದೆ. ತಾರಕಾಸುರ ಎಂಬ ರಾಕ್ಷಸನು ಭಗವಾನ್ ಶಿವನ ಮಗನಿಂದ ಮಾತ್ರ ತನಗೆ ಸೋಲನುಭವಿಸಬಹುದೆಂಬ ವರವನ್ನು ಹೊಂದಿದ್ದನು. ಬ್ರಹ್ಮಾಂಡದಾದ್ಯಂತ ವಿನಾಶವನ್ನು ಉಂಟುಮಾಡಿದನು ಮತ್ತು ದೇವತೆಗಳಿಗೆ ಮತ್ತು ಜನರಿಗೆ ದುಃಖವನ್ನು ಉಂಟುಮಾಡಿದನು. ತಾರಕಾಸುರನನ್ನು ನಾಶಪಡಿಸಲು ಮತ್ತು ಶಾಂತಿಯನ್ನು ಪುನಃಸ್ಥಾಪಿಸಲು ದೇವರುಗಳು ಶಿವನನ್ನು ಪ್ರಾರ್ಥಿಸಿದರು. ಅವರು ಪಾರ್ವತಿ ದೇವಿಯ ಜೊತೆಗೆ ತಮ್ಮ ದೈವಿಕ ಮಗನಾದ ಸುಬ್ರಹ್ಮಣ್ಯನನ್ನು ಜನ್ಮ ನೀಡಿದರು. ಯುವ ಯೋಧನು ದಿವ್ಯ ಆಯುಧಗಳನ್ನು ಮತ್ತು ಎಲ್ಲಾ ದೇವತೆಗಳ ಆಶೀರ್ವಾದವನ್ನು ಹೊಂದಿದ್ದನು. ಆಕಾಶ ಪಡೆಗಳ ಅಧಿಪತ್ಯವನ್ನು ತೆಗೆದುಕೊಂಡು ತಾರಕಾಸುರನನ್ನು ಎದುರಿಸಲು ಹೊರಟನು. ಭೀಕರ ಯುದ್ಧವು ನಡೆಯಿತು. ಭಗವಾನ್ ಸುಬ್ರಹ್ಮಣ್ಯನು ತನ್ನ ಆಯುಧಗಳ ಮೇಲೆ ಅಸಾಧಾರಣ ಶೌರ್ಯ, ಧೈರ್ಯ ಮತ್ತು ಪಾಂಡಿತ್ಯವನ್ನು ಪ್ರದರ್ಶಿಸಿದನು. ಪಾರ್ವತಿ ದೇವಿಯು ನೀಡಿದ ದೈವಿಕ ಈಟಿಯಿಂದ ಸುಬ್ರಹ್ಮಣ್ಯನು ತಾರಕಾಸುರನನ್ನು ಸೋಲಿಸಿದನು. ವಿಶ್ವಕ್ಕೆ ಶಾಂತಿ ಮತ್ತು ಸದಾಚಾರವನ್ನು ಮರಳಿ ತಂದನು. ಈ ವಿಜಯವನ್ನು ಸುಬ್ರಹ್ಮಣ್ಯ ಷಷ್ಠಿ ಎಂದು ಸ್ಮರಿಸಲಾಗುತ್ತದೆ. ಭಗವಾನ್ ಮುರುಗನ್ ಅವರ ಶಕ್ತಿ, ಬುದ್ಧಿವಂತಿಕೆ ಮತ್ತು ರಕ್ಷಣಾತ್ಮಕ ಶಕ್ತಿಯನ್ನು ಆಚರಿಸಲಾಗುತ್ತದೆ. ಸುಬ್ರಹ್ಮಣ್ಯ ಷಷ್ಠಿಯ ಮಹತ್ವ. ಸುಬ್ರಹ್ಮಣ್ಯ ಷಷ್ಠಿಯು ಭಗವಾನ್ ಮುರುಗನ್ ವಿಜಯದ ಆಚರಣೆ ಮಾತ್ರವಲ್ಲ, ಕೆಟ್ಟದ್ದರ ವಿರುದ್ಧ ಒಳ್ಳೆಯದ ವಿಜಯ ಮತ್ತು ದೈವಿಕ ಕೃಪೆಯ ಶಕ್ತಿಯನ್ನು ನೆನಪಿಸುತ್ತದೆ. ಅದರ ಪ್ರಾಮುಖ್ಯತೆಯ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ. ದುಷ್ಟರ ಮೇಲೆ ಒಳ್ಳೆಯತನದ ವಿಜಯ. ಹಬ್ಬವು ನಕಾರಾತ್ಮಕ ಶಕ್ತಿಗಳ ಮೇಲೆ ದೈವಿಕ ಶಕ್ತಿಯ ವಿಜಯವನ್ನು ಸಂಕೇತಿಸುತ್ತದೆ. ನಂಬಿಕೆ, ಧೈರ್ಯ ಮತ್ತು ದೈವಿಕ ಆಶೀರ್ವಾದದಿಂದ ಯಾವುದೇ ಅಡೆತಡೆಗಳು ಅಥವಾ ಕತ್ತಲೆಗಳನ್ನು ಜಯಿಸಬಹುದು ಎಂಬುದನ್ನು ಇದು ನೆನಪಿಸುತ್ತದೆ. ಭಕ್ತಿ ಮತ್ತು ತಪಸ್ಸು. ಮುರುಗನ್ ದೇವರ ಆಶೀರ್ವಾದವನ್ನು ಪಡೆಯಲು ಅನೇಕ ಭಕ್ತರು ಉಪವಾಸಗಳನ್ನು ಆಚರಿಸುತ್ತಾರೆ ಮತ್ತು ಸುಬ್ರಹ್ಮಣ್ಯ ಷಷ್ಠಿಯಂದು ತಪಸ್ಸು ಮಾಡುತ್ತಾರೆ. ಉಪವಾಸವು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುವ, ಭಕ್ತಿಯನ್ನು ಪ್ರದರ್ಶಿಸುವ ಮತ್ತು ದೈವಿಕತೆಗೆ ಶರಣಾಗುವ ಮಾರ್ಗವೆಂದು ಪರಿಗಣಿಸಲಾಗಿದೆ. ರಕ್ಷಣೆಯ ಸಂಕೇತ. ಋಣಾತ್ಮಕ ಶಕ್ತಿಗಳು, ಅಪಾಯಗಳು ಮತ್ತು ಶತ್ರುಗಳ ವಿರುದ್ಧ ರಕ್ಷಣೆಗಾಗಿ ಸುಬ್ರಹ್ಮಣ್ಯ ದೇವರನ್ನು ಹೆಚ್ಚಾಗಿ ಆಹ್ವಾನಿಸಲಾಗುತ್ತದೆ. ಅವನ ದೈವಿಕ ಈಟಿ ಅಜ್ಞಾನ, ಭಯ ಮತ್ತು ನಕಾರಾತ್ಮಕತೆಯನ್ನು ತೊಡೆದುಹಾಕುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಭಕ್ತರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ. ಮಕ್ಕಳು ಮತ್ತು ಕುಟುಂಬದ ಯೋಗಕ್ಷೇಮಕ್ಕಾಗಿ ಆಶೀರ್ವಾದ. ಸುಬ್ರಹ್ಮಣ್ಯ ದೇವರನ್ನು ಮಕ್ಕಳು ಮತ್ತು ಕುಟುಂಬಗಳ ರಕ್ಷಕ ಎಂದು ಪರಿಗಣಿಸಲಾಗಿದೆ. ಈ ಶುಭ ದಿನದಂದು ಪಾಲಕರು ತಮ್ಮ ಮಕ್ಕಳ ಆರೋಗ್ಯ, ಯೋಗಕ್ಷೇಮ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಆಗಾಗ್ಗೆ ಪ್ರಾರ್ಥಿಸುತ್ತಾರೆ. ಸುಬ್ರಹ್ಮಣ್ಯ ಷಷ್ಠಿಯ ಆಚರಣೆ ಮತ್ತು ಆಚರಣೆಗಳು. ಭಕ್ತರು ಸುಬ್ರಹ್ಮಣ್ಯ ಷಷ್ಠಿಯನ್ನು ವಿವಿಧ ಆಚರಣೆಗಳು, ಪ್ರಾರ್ಥನೆಗಳು ಮತ್ತು ಭಕ್ತಿಯ ಕ್ರಿಯೆಗಳೊಂದಿಗೆ ಆಚರಿಸುತ್ತಾರೆ. ಇದು ಪ್ರದೇಶ ಮತ್ತು ದೇವಾಲಯವನ್ನು ಅವಲಂಬಿಸಿ ಸ್ವಲ್ಪ ಭಿನ್ನವಾಗಿರುತ್ತದೆ. ಈ ದಿನದಂದು ಆಚರಿಸಲಾಗುವ ಕೆಲವು ಸಾಮಾನ್ಯ ಆಚರಣೆಗಳು ಇಲ್ಲಿವೆ. 1. ಉಪವಾಸ ಮತ್ತು ವ್ರತಂ. ಸುಬ್ರಹ್ಮಣ್ಯ ಷಷ್ಠಿಯ ಪ್ರಮುಖ ಅಂಶವೆಂದರೆ ಉಪವಾಸ. ಭಕ್ತರು ದಿನವಿಡೀ ಉಪವಾಸವನ್ನು ಆಚರಿಸುತ್ತಾರೆ. ಎಲ್ಲಾ ರೀತಿಯ ಆಹಾರದಿಂದ ದೂರವಿರುತ್ತಾರೆ ಅಥವಾ ಹಣ್ಣುಗಳು ಮತ್ತು ನೀರಿನ ಸರಳ ಆಹಾರದಲ್ಲಿ ಪಾಲ್ಗೊಳ್ಳುತ್ತಾರೆ. ಉಪವಾಸವು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ. ಮುರುಗನ್ ದೇವರ ದೈವಿಕ ಶಕ್ತಿಗೆ ಭಕ್ತನನ್ನು ಹತ್ತಿರ ತರುತ್ತದೆ. ಕೆಲವು ಭಕ್ತರು ಸ್ಕಂದ ಷಷ್ಠಿ ವ್ರತವನ್ನು ಆಚರಿಸುತ್ತಾರೆ. ಇದು 6 ದಿನಗಳವರೆಗೆ ವ್ಯಾಪಿಸುತ್ತದೆ. ಇದು ಸುಬ್ರಹ್ಮಣ್ಯ ಷಷ್ಠಿಯವರೆಗಿನ ಚಂದ್ರನ ಹಂತದ ಮೊದಲ ದಿನದಂದು ಪ್ರಾರಂಭವಾಗುತ್ತದೆ. ವ್ರತವು ಮುರುಗನ್ ದೇವರನ್ನು ಗೌರವಿಸಲು ದೈನಂದಿನ ಪ್ರಾರ್ಥನೆಗಳು, ಪಠಣಗಳು ಮತ್ತು ಭಕ್ತಿಯ ಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. 2. ವಿಶೇಷ ಪೂಜೆಗಳು ಮತ್ತು ಅಭಿಷೇಕಗಳು. ಮುರುಗನ್ ದೇವರಿಗೆ ಸಮರ್ಪಿತವಾದ ದೇವಾಲಯಗಳು ಈ ದಿನದಂದು ವಿಸ್ತಾರವಾದ ಪೂಜೆಗಳು ಮತ್ತು ಅಭಿಷೇಕಗಳನ್ನು, ದೇವತೆಯ ಧಾರ್ಮಿಕ ಸ್ನಾನ ನಡೆಸುತ್ತವೆ.
ಅಭಿಷೇಕದ ಭಾಗವಾಗಿ ಹಾಲು, ಜೇನುತುಪ್ಪ, ಅರಿಶಿನ, ಶ್ರೀಗಂಧದ ಪೇಸ್ಟ್ ಮತ್ತು ಹೂವುಗಳನ್ನು ದೇವರಿಗೆ ಅರ್ಪಿಸಲಾಗುತ್ತದೆ. ಇದು ಮನಸ್ಸು ಮತ್ತು ಆತ್ಮದ ಶುದ್ಧೀಕರಣವನ್ನು ಸಂಕೇತಿಸುತ್ತದೆ. ಈ ಆಚರಣೆಗಳಲ್ಲಿ ಪಾಲ್ಗೊಳ್ಳಲು ತಮಿಳುನಾಡಿನ ಪಳನಿ ಮುರುಗನ್ ದೇವಸ್ಥಾನ ಮತ್ತು ಕರ್ನಾಟಕದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಂತಹ ಪ್ರಸಿದ್ಧ ಮುರುಗನ್ ದೇವಾಲಯಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಾರೆ. 3. ಕಾವಾಡಿ ಮತ್ತು ಮೆರವಣಿಗೆಗಳು. ಕೆಲವು ಪ್ರದೇಶಗಳಲ್ಲಿ ಭಗವಾನ್ ಮುರುಗನ್ಗೆ ಭಕ್ತಿ ಮತ್ತು ತಪಸ್ಸಿನ ಕ್ರಿಯೆಯಾಗಿ ಭಕ್ತರು ಕಾವಡಿಯನ್ನು ಒಯ್ಯುತ್ತಾರೆ. ಭೌತಿಕ ಹೊರೆ, ಆಗಾಗ್ಗೆ ಹೂವುಗಳು ಮತ್ತು ನವಿಲು ಗರಿಗಳಿಂದ ಅಲಂಕರಿಸಲಾಗುತ್ತದೆ. ಕಾವಡಿ ಆಚರಣೆಯು ಅಚಲವಾದ ಭಕ್ತಿಯನ್ನು ಪ್ರದರ್ಶಿಸಲು ಮತ್ತು ಸವಾಲುಗಳನ್ನು ಜಯಿಸಲು ಮತ್ತು ಆಸೆಗಳನ್ನು ಪೂರೈಸಲು ಭಗವಾನ್ ಮುರುಗನ್ನ ಆಶೀರ್ವಾದವನ್ನು ಪಡೆಯುವ ಮಾರ್ಗವಾಗಿದೆ. ಭಕ್ತರು ಮೆರವಣಿಗೆಗಳಲ್ಲಿ ಭಾಗವಹಿಸುತ್ತಾರೆ, ಮುರುಗನ್ ದೇವರ ನಾಮಗಳನ್ನು ಪಠಿಸುತ್ತಾರೆ ಮತ್ತು ಭಜನೆಗಳನ್ನು, ಭಕ್ತಿಗೀತೆಗಳು ಹಾಡುತ್ತಾ ಅವರು ಕಾವಡಿಯನ್ನು ದೇವಸ್ಥಾನಕ್ಕೆ ಒಯ್ಯುತ್ತಾರೆ. ಸಾಂಪ್ರದಾಯಿಕ ಸಂಗೀತದೊಂದಿಗೆ ರೋಮಾಂಚಕ ಮತ್ತು ವರ್ಣರಂಜಿತ ಮೆರವಣಿಗೆಗಳು ಸಂತೋಷ್, ಭಕ್ತಿ ಮತ್ತು ಕೋಮು ಏಕತೆಯ ವಾತಾವರಣವನ್ನು ಸೃಷ್ಟಿಸುತ್ತವೆ. 4. ಮಂತ್ರಗಳು ಮತ್ತು ಸ್ತೋತ್ರಗಳ ಪಠಣ. ಓಂ ಶರವಣ ಭಾವಾಯ ನಮಃ ಮುಂತಾದ ಮಂತ್ರಗಳನ್ನು ಪಠಿಸುವುದು ಮತ್ತು ಸ್ಕಂದ, ಷಷ್ಠಿ ಕವಚಂನಂತಹ ಸ್ತೋತ್ರಗಳು ಆಚರಣೆಯ ಅವಿಭಾಜ್ಯ ಅಂಗವಾಗಿದೆ. ಪಠಣವು ಮುರುಗನ್ ಭಗವಂತನ ದೈವಿಕ ಅನುಗ್ರಹವನ್ನು ಆಹ್ವಾನಿಸುತ್ತದೆ, ಸುತ್ತಮುತ್ತಲಿನ ಪ್ರದೇಶಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಮುರುಗನ್ ಒಳಗೊಂಡಿರುವ ರಕ್ಷಣೆ ಮತ್ತು ಧೈರ್ಯದ ಶಕ್ತಿಯೊಂದಿಗೆ ಭಕ್ತರಿಗೆ ಆಳವಾಗಿ ಸಂಪರ್ಕಿಸಲು ಸಹಾಯ ಮಾಡುತ್ತದೆ. ಸುಬ್ರಹ್ಮಣ್ಯ ಷಷ್ಠಿಯ ಆಧ್ಯಾತ್ಮಿಕ ಸಂದೇಶ. ಸುಬ್ರಹ್ಮಣ್ಯ ಷಷ್ಠಿಯು ಪ್ರತಿಯೊಬ್ಬ ಭಕ್ತನಿಗೆ ಸಂಬಂಧಿಸಿದ ಆಳವಾದ ಆಧ್ಯಾತ್ಮಿಕ ಸಂದೇಶವನ್ನು ಹೊಂದಿದೆ. ತಾರಕಾಸುರನ ಮೇಲೆ ಮುರುಗನ ವಿಜಯದ ಕಥೆಯು ಪ್ರತಿಯೊಬ್ಬ ವ್ಯಕ್ತಿಯು ನಕಾರಾತ್ಮಕ ಪ್ರವೃತ್ತಿಗಳು, ಅಜ್ಞಾನ ಮತ್ತು ಭಯಗಳ ವಿರುದ್ಧ ಎದುರಿಸುವ ಆಂತರಿಕ ಯುದ್ಧದ ರೂಪಕವಾಗಿದೆ. ಮುರುಗನ್ ದೇವರನ್ನು ಆವಾಹನೆ ಮಾಡುವ ಮೂಲಕ ಮತ್ತು ಅವನ ಶಕ್ತಿಯುತ ಮಂತ್ರಗಳನ್ನು ಪಠಿಸುವ ಮೂಲಕ ಭಕ್ತರು ಈ ಅಡೆತಡೆಗಳನ್ನು ಜಯಿಸಲು ಮತ್ತು ತಮ್ಮ ನಿಜವಾದ ದೈವಿಕ ಸಾಮರ್ಥ್ಯವನ್ನು ಹೊರತರುವ ಶಕ್ತಿಯನ್ನು ಹುಡುಕುತ್ತಾರೆ. ಈ ಹಬ್ಬವು ಧೈರ್ಯ, ಭಕ್ತಿ ಮತ್ತು ಸದಾಚಾರದಂತಹ ಸದ್ಗುಣಗಳನ್ನು ಬೆಳೆಸಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಮುರುಗನ್ ದೇವರ ದಿವ್ಯ ಕೃಪೆಯು ಪ್ರಾಮಾಣಿಕತೆಯಿಂದ ಅವನನ್ನು ಕರೆಯುವವರಿಗೆ ಯಾವಾಗಲೂ ಲಭ್ಯವಿರುತ್ತದೆ ಎಂದು ನಮಗೆ ನೆನಪಿಸುತ್ತದೆ. ಸುಬ್ರಹ್ಮಣ್ಯ ಷಷ್ಠಿಯು ಆಧ್ಯಾತ್ಮಿಕ ಶಿಸ್ತು, ಭಕ್ತಿ ಮತ್ತು ಶರಣಾಗತಿಯ ಮಹತ್ವವನ್ನು ಪ್ರತಿಬಿಂಬಿಸುವ ಸಮಯವಾಗಿದೆ. ಇವು ಜೀವನದ ಸವಾಲುಗಳನ್ನು ನ್ಯಾವಿಗೇಟ್ ಮಾಡಲು ಅಗತ್ಯವಾದ ಗುಣಗಳಾಗಿವೆ. ತೀರ್ಮಾನ: ಮುರುಗನ್ ದೇವರ ದೈವಿಕ ಅನುಗ್ರಹವನ್ನು ಸ್ವೀಕರಿಸುವುದು. ಸುಬ್ರಹ್ಮಣ್ಯ ಷಷ್ಠಿಯು ನಮ್ಮೆಲ್ಲರೊಳಗೆ ನೆಲೆಸಿರುವ ದೈವಿಕ ಶಕ್ತಿಯ ಆಚರಣೆಯಾಗಿದೆ. ಸವಾಲುಗಳನ್ನು ಎದುರಿಸುವ, ನಕಾರಾತ್ಮಕತೆಯನ್ನು ತೊಡೆದುಹಾಕುವ ಮತ್ತು ವಿಜಯಶಾಲಿಯಾಗಿ ಹೊರಹೊಮ್ಮುವ ಶಕ್ತಿ. ಭಗವಾನ್ ಸುಬ್ರಹ್ಮಣ್ಯ ತನ್ನ ಹೊಳೆಯುವ ಈಟಿ ಮತ್ತು ಯುವ ಶಕ್ತಿಯೊಂದಿಗೆ ನಮ್ಮಲ್ಲಿ ಪ್ರತಿಯೊಬ್ಬರೊಳಗಿನ ದೈವಿಕ ಯೋಧನನ್ನು ಸಂಕೇತಿಸುತ್ತಾನೆ. ಅವರ ಕತೆ ಮತ್ತು ಸುಬ್ರಹ್ಮಣ್ಯ ಷಷ್ಠಿಗೆ ಸಂಬಂಧಿಸಿದ ಆಚರಣೆಗಳು ಧೈರ್ಯ, ಬುದ್ಧಿವಂತಿಕೆ ಮತ್ತು ಅಚಲವಾದ ಭಕ್ತಿಯ ಜೀವನವನ್ನು ನಡೆಸಲು ಭಕ್ತರನ್ನು ಪ್ರೇರೇಪಿಸುತ್ತದೆ. ಸುಬ್ರಹ್ಮಣ್ಯ ಷಷ್ಠಿಯನ್ನು ನಂಬಿಕೆ ಮತ್ತು ಭಕ್ತಿಯಿಂದ ಆಚರಿಸುವ ಮೂಲಕ ಉಪವಾಸ, ಪಠಣ ಅಥವಾ ಸೇವಾ ಕಾರ್ಯಗಳ ಮೂಲಕ ಭಕ್ತರು ಮುರುಗನ್ ಅವರ ರಕ್ಷಣಾತ್ಮಕ ಮತ್ತು ಪರಿವರ್ತಕ ಶಕ್ತಿಯನ್ನು ತಮ್ಮ ಜೀವನದಲ್ಲಿ ಆಹ್ವಾನಿಸುತ್ತಾರೆ. ಈ ಪವಿತ್ರ ದಿನವು ದೈವಿಕ ಅನುಗ್ರಹದಿಂದ ಯಾವುದೇ ಅಡೆತಡೆಯಿಲ್ಲ ಮತ್ತು ಹೋಗಲಾಡಿಸಲು ಸಾಧ್ಯವಾಗದ ಕತ್ತಲೆಯಿಲ್ಲ ಎಂಬ ಶಾಶ್ವತ ಸತ್ಯವನ್ನು ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.